ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೋ ವರ್ಷದಿಂದ ಇರುವಂಥ ಎಲ್ಲ ಟ್ಯಾನ್ಗಳು ಕೂಡ ಮಾಯವಾಗುತ್ತೆ. ಈ ಒಂದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ ಸಾಕು. ಕೈ ಕಾಲುಗಳು ಈ ಬೇಸಿಗೆಗಾಲದಲ್ಲಿ ತುಂಬ ಅಂದರೆ ತುಂಬ ಟ್ಯಾನ್ ಆಗ್ತಾ ಇದೆ, ಬಾಡಿ ಎಲ್ಲ ಟ್ಯಾನ್ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ಕೇವಲ ಶಾಂಪೂ ಇದ್ದರೆ ಸಾಕು. ಈಸಿಯಾಗಿ ನಮ್ಮ ಕೈ ಕಾಲಿನ ಮೇಲ್ಗಡೆ ಇರುವಂಥ ಟ್ಯಾನನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ರೆಮಿಡಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಇಲ್ಲಿ ಶಾಂಪು ತೊಗೊಂಡಿದ್ದೀನಿ. ಮನೆಯಲ್ಲಿ ನೀವು ಡೈಲಿ ಯೂಸ್ ಯಾವ್ದು ಮಾಡ್ತೀರಲ್ವ ಅದೇ ಶಾಂಪುನೇ ತೊಗೊಳ್ಳಿ. ಇಲ್ಲಿ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನ ತೊಗೊಂಡಿದ್ದೀನಿ HS. ನಿಮಗೆ ಬೇಕಾದರೆ ಕ್ಲಿನಿಕ್ ಆದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮೀರಾ, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಬೌಲಿಗೆ ಕರೆಕ್ಟಾಗಿ ₹1 ಶಾಂಪು ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಸಮಯ ತೊಗೊಳೋದಿಲ್ಲ, ಹಾಗೆ ತುಂಬ ಖರ್ಚು ಕೂಡ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕರೆಕ್ಟಾಗಿ ಅಷ್ಟೇ ತೊಗೊಂಡಿರೋವಂಥದ್ದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಸಕ್ಕರೆ ಏನಿದೆ ನೋಡಿ, ನಮ್ಮ ಬಾಡಿ ಫೇಸ್ ಮೇಲಿರ್ಬೋದು ಅಥವಾ ಕೈ ಕಾಲುಗಳ ಮೇಲೆ ಇರುವಂಥ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನು ಇಲ್ಲಿ 2 ಹನಿ ಆಗುವಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಅಷ್ಟೇ ನಮ್ಮ ಬಾಡಿ ಫೇಸ್ ಮೇಲಿರುವಂಥದ್ದನ್ನು ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಪತಂಜಲಿಯ ಆಯಿಲ್ ತೊಗೊಂಡಿದ್ದೀನಿ. ಇದು ಒಂದು ಏನಿದೆ ನೋಡಿ, ಟ್ಯಾನನ್ನು ರಿಮೂವ್ ಮಾಡೋದಲ್ಲದೆ ಮತ್ತು ನಮ್ಮ ಬಾಡಿನ ಹೈಡ್ರೇಷನ್ ಇಡುತ್ತೆ, ಸ್ಮೂತಾಗಿಡುತ್ತೆ. ಯಾವುದೇ ರೀತಿಯಾದಂಥ ಬಿಸಿಲನ್ನು ನಮ್ಮ ಬಾಡಿಗೆ ಹತ್ತೋದಕ್ಕೆ ಬಿಡೋದಿಲ್ಲ ಆಯಿಲು. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಕಂಪಲ್ಸರಿ ಯೂಸ್ ಮಾಡಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬುರುಗ್ ಬರೋವರೆಗೂ ನಾವು ಇದನ್ನು ಕಲಿಸ್ತಾನೆ ಇರಬೇಕು. ಸಕ್ಕರೆ ಏನಿದೆ ಈ ಶಾಂಪೂ ಜೊತೆಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ತಕ್ಷಣವೇ ಇದು ಬುರುಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ನೋಡಿ, ಈ ರೀತಿ ತಿಕ್ಕಿದ್ದೇನಾಗಿದೆ ನೋಡಿ, ಇವಾಗ ತಿನ್ನಾಗ್ತಾ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ನಾನಿಲ್ಲಿ ರೈಸ್ ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಕೋರಿಯನ್ ಸ್ಕಿನ್ ಗ್ಲಾಸ್ ಅಂತ ಹೇಳ್ತಾರಲ್ವ, ಅದಕ್ಕೆ ಮೇನ್ ಬರೋದು ಏನಪ್ಪ ಅಂದರೆ ರೈಸು. ಸೊ ಹಾಗಾಗಿ ಇಲ್ಲಿ ರೈಸ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಕಿರಾಣಿ ಸ್ಟೋರ್ನಲ್ಲಿ ಹೋಗಿ ಕೇಳಿದರೆ ಆರಾಮ್ಸೆ ಅವೈಲೇಬಲ್ ಇರುತ್ತೆ. ಇಲ್ಲ ಮನೆಯಲ್ಲೇ ನೀವು ಅಕ್ಕಿನ ನೀಟಾಗಿ ಒಂದು ದಿನ ನೆನೆ ಹಾಕಿಬಿಟ್ಟು ಅದನ್ನು ನೀವು ಹೋಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಸಾಕು, ಅಕ್ಕಿ ಪುಡಿ ರೆಡಿ ಆಗುತ್ತೆ. ಈಗ ಅಕ್ಕಿ ಹಿಟ್ಟೇನಿದೆ ನೋಡಿ, ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ನಾನು ನೀರನ್ನೇನು ಬಳಸೋಕ್ಕೆ ಹೋಗಿಲ್ಲ, ಜಸ್ಟ್ ಇದನ್ನು ಕಲಿಸ್ತಾ ಇದ್ದಾಗೆ ಇದು ಮೆತ್ತಗಾಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಶಾಂಪೂ ಮತ್ತು ಎಣ್ಣೆನೆಲ್ಲ ಹಾಕಿದ್ನಲ್ವ, ಈ ರೀತಿ ತಿಕ್ಕಿದ್ದು ತಿನ್ನಾಗಬೇಕು, ಅಲ್ಲಿವರೆಗೆ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಈಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಕೈ ಕಾಲುಗಳಿಗೆ ಟ್ಯಾನ್ ತುಂಬ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಚಪ್ಪಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು, ಕಾಲುಗಳಲ್ಲಿ ಅರ್ಧ ಭಾಗ ಅಷ್ಟೇ ಟ್ಯಾನ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಕೇವಲ 1/2 ಅವರ್ ಅಷ್ಟೇ ಬಿಡಬೇಕು. ಜಾಸ್ತಿ ಸಮಯ ಬೇಕಾಗೋದಿಲ್ಲ, ದಿನಗಟ್ಟಲೆ ಇಡಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ಕೇವಲ 25 ನಿಮಿಷ ಅಥವಾ 30 ನಿಮಿಷಗಳ ಕಾಲ ಇದ್ದರೆ ಸಾಕಾಗುತ್ತೆ. ನೋಡಿ, ಈಗ ಹಚ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು ಒಂದು 15-20 ನಿಮಿಷ ಬಿಡಿ, ಅಥವಾ 30 ನಿಮಿಷ ಬಿಟ್ಟರೆ ಸಾಕು. ನಾನು ಇಲ್ಲಿ ಒಂದು 15 ನಿಮಿಷ ಅಷ್ಟೇ ಬಿಟ್ಟಿರೋದು. ನಾನು ಇಲ್ಲಿ ಜಾಸ್ತಿ ತೆಳುವಾಗಿ ಏನು ಮಾಡ್ಕೊಂಡಿಲ್ಲ, ತಿಕ್ಕಾಗಿರೋದ್ರಿಂದ ಜಲ್ದಿ ಒಣಗುತ್ತೆ. ಒಣಗಿದ ಮೇಲೆ ನೋಡಿ, ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀರನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಮಸಾಜ್ ಮಾಡಬೇಕು. ನಮ್ಮ ಕೈನ ಎಷ್ಟು ಮಸಾಜ್ ಮಾಡ್ತೀವಲ್ವ ಅಷ್ಟು ನಮ್ಮ ಕೈ ಏನಿದೆ ಮೃದುವಾಗಿರುತ್ತೆ, ಹಾಗೆ ಹೈಡ್ರೇಷನ್ ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಳೋದ್ರಿಂದ ಡೆಡ್ ಸ್ಕಿನ್ ಏನಿದೆ ಎಲ್ಲವೂ ಕೂಡ ಹೋಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಒಂದು 4 ಸತಿ ಇದನ್ನು ಕೈನ ನೀಟಾಗಿ ನಾವು ಮಸಾಜ್ ಮಾಡ್ಕೊತಾ ಇರೋದು. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಡೆಡ್ ಸ್ಕಿನ್ ಹೋಗುತ್ತೆ. ಈಗ ನಾನು ಒಂದು ನೋಡಿ, ನಾರ್ಮಲ್ ವಾಟರ್ ಇರುತ್ತಲ್ವ, ಆ ನೀರಿನಲ್ಲೇ ನಾನು ಕೈ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಡೆಡ್ ಸ್ಕಿನ್ ಏನೇ ಇದ್ದರೂ ಎಲ್ಲ ಕೂಡ ಮಾಯವಾಗಿಬಿಡುತ್ತೆ. ಒಂದು ಸತಿ ನೀವು ಈ ರೀತಿ ಮಾಡ್ಕೊಳ್ಳಿ. ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಡಿಫ್ರೆನ್ಸೇಷನು ಎಷ್ಟು ಹೈಡ್ರೇಷನ್ ಇರುತ್ತೆ, ಎಷ್ಟು ಲುಕ್ ಬಂದಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ನೀವು ಕೂಡ ಒಂದು ಸತಿ ಮಾಡ್ಕೊಳ್ಳಿ. ಮುಖಕ್ಕಾಗಿರ್ಬೋದು, ಕೈ ಕಾಲುಗಳಿಗಾಗಿರ್ಬೋದು, ಟ್ಯಾನ್ ಜಾಸ್ತಿ ಆಗ್ತಾ ಇದೆ ಅನ್ನೋಗಿದ್ರೆ, ಯಾವ್ದಾದ್ರು ಫಂಕ್ಷನ್ ಬಂದಾಗ ಪಾರ್ಲರ್ಗೆ ಹೋಗೋಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಮಾಡ್ಕೊಳೋದ್ರಿಂದ ಮನೆಯಲ್ಲೇ ಈಸಿಯಾಗಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಟ್ಯಾನನ್ನು ರಿಮೂವ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.